ಕಲ್ಪಿಸಿಕೊಡಬೇಕೆಂಬುದನ್ನು ಕೂಡ ಕಲಿಸಿಕೊಡುತ್ತವೆ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಒಂದೇ ಅವಕಾಶವನ್ನು ನೀಡಬೇಕು ಮತ್ತು ಕೆಳ ಜನಾಂಗ ಮೇಲೆ ಜನಾಂಗ ಎಂಬುದು ಯಾವುದೇ ಭೇದ ಭಾವ ಇರಬಾರದು ಎಂಬುದನ್ನು ನಮಗೆ ಕಲಿಸಿಕೊಡುತ್ತವೆ. ಅಷ್ಟೇ ಅಲ್ಲದೆ ನಮಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ನಾವು ಸಂವಿಧಾನ ಶಿಲ್ಪಿ ಎಂದು ಕರುತ್ತೇವೆ. ಅವರನ್ನು ಯಾಕೆ ನಾವು ಸಂವಿಧಾನ ಶಿಲ್ಪಿ ಎಂದು ಕರುತ್ತೇವೆ ಅಂದ್ರೆ ಅವರು ಸಂವಿಧಾನವನ್ನು ರಚನೆ ಮಾಡಿದ್ರು. ಅಷ್ಟೇ ಅಲ್ಲದೆ 308 ಜನ ಸದಸ್ಯರು ಒಂದು ಸಂವಿಧಾನವನ್ನು ರಚನೆ ಮಾಡಿ ಆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬುರಾಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ನಾವು ಸಂವಿಧಾನದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯಾಕೆ ರಚನೆ ಮಾಡಿದ್ರು ಅಂದ್ರೆ ಅವರು ತುಂಬಾ ಅವಮಾನಗಳನ್ನು ಸಹಿಸಿಕೊಂಡು ಬಂದರು. ಅವರ ಬಾಲ್ಯ ವಯಸ್ಸಿನಲ್ಲಿ ಯಾವ ರೀತಿ ಅವಮಾನಗಳನ್ನು ಸಹಿಸಿಕೊಂಡು ಬಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ದಿವಸ 9ರಿಂದ 0ವರೆಗಿರೋ ಸಂಖ್ಯೆಗಳಲ್ಲಿ ಜಗಳ ಆಗುತ್ತೆ. ಅದು ಯಾವ ರೀತಿ ಜಗಳ ಆಗುತ್ತೆ ಅಂದ್ರೆ ಅವಕ್ಕೂ ಕೂಡ ನಾನು ದೊಡ್ಡವನು ನೀನು ನನಗಿಂತ ಸಣ್ಣವನು ಎಂಬ ಭೇದ ಭಾವ ಬರುತ್ತೆ. ಆಗ 9 ಕೋಪದಿಂದ 8ಕ್ಕೆ ಕಪಾಳಕ್ಕೆ ಒಮ್ಮೆ ಜೋರಾಗಿ ಹೊಡೆಯುತ್ತೆ. 8 7ಕ್ಕೆ ಹೊಡೆಯುತ್ತೆ, 7 6ಕ್ಕೆ, 6 5ಕ್ಕೆ, 5 4ಕ್ಕೆ, 3 2ಕ್ಕೆ, 2 1ಕ್ಕೆ ಕೂಡ ಹೊಡೆಯುತ್ತದೆ. ಆದರೆ ಒಂದು ಎಂಬ ಸಂಖ್ಯೆ ತುಂಬಾ ಶಾಂತತೆಯಿಂದ ಇದ್ದು 0ಗೆ ಹೊಡೆಯುವುದಿಲ್ಲ. 1ರ ಪಕ್ಕದಲ್ಲಿ 0ಯನ್ನು ಕೂರಿಸಿಕೊಂಡು 10 ಆಗುತ್ತದೆ. 10 ಆಗಿ ಅವರೆಲ್ಲರಿಗಿಂತ ದೊಡ್ಡ ಸಂಖ್ಯೆ ನಾನು ಎಂಬ ಒಂದು ಭೇದ ಭಾವವನ್ನು ತೋರಿಸುತ್ತೇವೆ. ಇದೇ ರೀತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಕೂಡ 1 ಎಂಬ ಸಂಖ್ಯೆಗೆ ಹೋಲಿಸುತ್ತೇವೆ. ಯಾಕಂದರೆ ಅವರು ತಮ್ಮ ಬಾಲ್ಯದ ವಯಸ್ಸಿನಲ್ಲಿ ತುಂಬಾ ಅವಮಾನಗಳನ್ನು ಸಹಿಸಿಕೊಂಡು ಬಂದರು. ಆದ್ರೂ ಕೂಡ ಅವರು ಕೋಪಗೊಳ್ಳದೆ ತುಂಬಾ ಶಾಂತಿಯುತದಿಂದ ಇದ್ರು. ಅವರು ಯಾವ ರೀತಿ ಅವಮಾನಗಳನ್ನು ಸಹಿಸಿಕೊಂಡು ಬರ್ತಾರೆ ಅಂದ್ರೆ ಒಂದು ದಿವಸ ಮೇಲ್ವರ್ಗದವರು ಯಾವುದೋ ಒಂದು ಕಾರ್ಯಕ್ಕೆ ಹೊರಟಿರುವಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅವರಿಗೆ ಅಡ್ಡದಲ್ಲಿ ಹೋಗ್ತಾರೆ. ಯಾಕಂದ್ರೆ ಅವರು ಕೆಳ ಜನಾಂಗದವರಾಗಿರ್ತಾರೆ. ಆಗ ಅಡ್ಡದಲ್ಲಿ ಹೋದಾಗ ಆ ಮೇಲು ಜನಾಂಗದವರು ಹೇಳ್ತಾರೆ, ಇವತ್ತಿನ ಸಮಯ ಸರಿಯಿಲ್ಲ, ನಾವು ಬೇರೆ ದಿವಸ ಬಂದ್ರೆ ಆಯ್ತೆಂದು ತಿರ್ಗಾ ವಾಪಸ್ ಹೋಗಿ ಮರುದಿನ ಬರ್ತಾರೆ. ಮತ್ತೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕೂಡ ಆತನ ಪಕ್ಕದಲ್ಲಿ ಯಾರು ಕೂಡ ಬಂದು ಆತನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಹಿಂದೆ ಮುಂದೆ ನೋಡುತ್ತಾರೆ. ಯಾಕಂದ್ರೆ ಆತ ಕೆಳ ಜನಾಂಗದವರ. ಆದರೂ ಕೂಡ ಆತ ಅವಮಾನವನ್ನು ಸಹಿಸಿಕೊಂಡು ತುಂಬಾ ಶಾಂತಿಯಿಂದ ಇರುತ್ತಾನೆ. ಅಷ್ಟೇ ಅಲ್ಲದೆ ಅವರ ಮನೆಯಲ್ಲಿ ತುಂಬಾ ಬಡತನ ಇತ್ತು. ಆದ್ರಿಂದ ಒಂದು ದಿವಸ ಆತ ವಿದ್ಯಾಭ್ಯಾಸ ಮಾಡುತ್ತಿರುತ್ತಾನೆ ಮನೆಯಲ್ಲಿ. ಆಗ ಅವರ ಮನೆಯಲ್ಲಿ ಸೀಮೆಎಣ್ಣೆ ಖಾಲಿಯಾಗಿ ದೀಪ ಹಾರಿ ಹೋಗುತ್ತೆ. ದೀಪ ಹಾರಿ ಹೋದಾಗ ಪಕ್ಕದ ಮನೆಯಲ್ಲಿ ಮೇಲ್ವರ್ಗದವರು ಇರ್ತಾರೆ. ಆಗ ಅವರ ಮನೆಯಲ್ಲಿ ಹೋಗಿ ಹೊರಗಡೆ ಕುಳಿತುಕೊಂಡು ಈತ ಓದಿಕೊಂಡರೂ ಕೂಡ ಆತ ಮೇಲ್ವರ್ಗದ ಮನೆಯಲ್ಲಿ ಯುವಕ ಬಂದು ಆತನನ್ನ ಕತ್ತು ಹಿಡಿದು ದೂಕುತ್ತಾನೆ. ಯಾಕೆಂದರೆ ಸರ್ ನಾನು ಇಲ್ಲೇ ಓದಿಕೊಳ್ಳುತ್ತೇನೆ ಅಂತ ಆತ ಎಷ್ಟು ಬೇಡಿಕೊಂಡರೂ ಕೂಡ ಆತನನ್ನ ಕತ್ತು ಹಿಡಿದು ದೂಕಿ ನೀನು ಇಲ್ಲಿ ಓದಿಕೊಳ್ಳಬೇಡ ಎಂದು ಆತನ ದೂಕ್ತಾನೆ. ಈ ರೀತಿ ಅವಮಾನಗಳನ್ನು ಸಹಿಸಿಕೊಂಡು ಬಂದ್ರೆ ಅವರು ಶಾಂತಿಯುತದಿಂದ ಸಂವಿಧಾನವನ್ನು ರಚಿಸಿ ಸಂವಿಧಾನ ಶಿಲ್ಪಿ ಆಗ್ತಾರೆ. ಅವರು ಸಂವಿಧಾನವನ್ನು ರಚಿಸಿ ಹೇಳುವುದೊಂದು ಎಲ್ಲರ ಮನೆಯಲ್ಲಿ ಇರುವುದು ಕೆಂಪು ರಕ್ತವೇ, ಆದರೆ ಬೇರೆಯವರ ಮನೆಯಲ್ಲಿ ಬಿಳಿ ರಕ್ತ ಇಲ್ಲ, ನಮ್ಮ ಮನೆಯಲ್ಲಿ ಕೆಂಪು ರಕ್ತ ಇದೆ. ಎಲ್ಲರ ಮನೆಯಲ್ಲಿ ಇರುವುದು ಒಂದು ರಕ್ತ. ಜಾತಿ ಎಂಬುದು ನಾವು ಮಾಡುವ ಕೆಲಸದಲ್ಲಿ ಬರಬೇಕು, ನಾವು ಮಾಡುವ ಧರ್ಮ ಎಂಬುದು ಒಳ್ಳೆಯ ಕೆಲಸದಲ್ಲಿ ಬರಬೇಕೆಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳಿ ಅವರು ಸಂವಿಧಾನ ಶಿಲ್ಪಿ ಆಗುತ್ತಾರೆ. ಇಷ್ಟು ಹೊತ್ತು ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್.